ಬಮೂಲ್ ಶಿಬಿರಕ್ಕೆ 8 ಮಂದಿ ಪಶುವೈದ್ಯರ ನಿಯೋಜನೆ. ನಿತ್ಯ ಮಾರ್ಗ ಚಿಕಿತ್ಸಾ ಸೌಲಭ್ಯ ನೀಡಲು ಲಿಂಗೇಶ್ ಕುಮಾರ್ ಚಾಲನೆ. ಶಾಸಕ ಸಿಪಿ ಯೋಗೇಶ್ವರವರ ನೀರಾವರಿ ಕ್ರಾಂತಿಯ ಅನುಕೂಲದಿಂದ ಹೈನೋದ್ಯಮದಲ್ಲಿ ಪ್ರಗತಿ ಸಾಧಿಸಿ ರಾಜ್ಯಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವ ಕ್ಷೇತ್ರವಾಗಿರುವ ಬೊಂಬೆನಾಡಿನ ರೈತರ ರಾಸುಗಳ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಚನ್ನಪಟ್ಟಣ ಬಮೂಲ್ ಶಿಬಿರಕ್ಕೆ 8 ಮಂದಿ ಪಶುವೈದ್ಯರನ್ನು ನಿಯೋಜನೆ ಮಾಡಲಾಗಿದ್ದು, ಮಂಗಳವಾರ ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಅವರು ಮಾರ್ಗ ವೈದ್ಯಕೀಯ ಚಿಕಿತ್ಸೆ ಸೌಲಭ್ಯಕ್ಕೆ ಚಾಲನೆ ನೀಡಿದರು. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರು ತಾಲೂಕಿನ ರೈತರು ಮತ್ತು ಡೈರಿ ಸಿಇಒಗಳ ಜೊತೆ ಸಮಾಲೋಚನೆ ಸಭೆ ಮಾಡಿದ ವೇಳೆ ಬಹುತೇಕ ರೈತರು ನಮ್ಮ ತಾಲೂಕಿನಲ್ಲಿ ಪಶುವೈದ್ಯರ ಕೊರತೆ ಇದ್ದು ಅದನ್ನು ನೀಗಿಸುವಂತೆ ಮನವಿ ಮಾಡಿದ್ದರು. ಈ ನಿಟ್ಟಿನಲ್ಲಿ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರು ಕ್ಷೇತ್ರದ ಬಮೂಲ್ ಶಿಬಿರಕ್ಕೆ 8 ಮಂದಿ ಪಶುವೈದ್ಯರನ್ನು ನಿಯೋಜನೆ ಮಾಡಿದ್ದಾರೆ ಎಂದು ಲಿಂಗೇಶ್ ಕುಮಾರ್ ತಿಳಿಸಿದರು. ಬಮೂಲ್ ಪ್ರಧಾನ ವ್ಯವಸ್ಥಾಪಕರಾದ ಡಾಕ್ಟರ್ ಕೆಸಿ ಶ್ರೀಧರ್ ಅವರು ಮಾತನಾಡಿದರು. ನಮ್ಮ ತಾಲೂಕು ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂಥ ತಾಲೂಕಾಗಿದೆ. ಹಾಗೆ ಸುಮಾರು 2 ವರ್ಷದಿಂದ ಏನು ನಾವು ಎಮರ್ಜೆನ್ಸಿ ಅಂತ 3 ರೂಟ್ ಮಾಡ್ತೀವಿ, ಅದು ಸ್ಟಾಪ್ ಆಗಿತ್ತು ನಮ್ಮ ಡಾಕ್ಟ್ರ್ ಕೊರತೆಯಿಂದ. ಈಗ ನಮ್ಮ ಅಧ್ಯಕ್ಷರಂತ ಸನ್ಮಾನ್ಯ ಡಿ ಕೆ ಸುರೇಶ್ ಅವ್ರನ್ನವರು ಇವತ್ತು ನಮಗೆ ಸುಮಾರು 8 ಜನ ಡಾಕ್ಟ್ರನ್ನ ಮೊನ್ನೆ ಎಲ್ಲ ನಿಯೋಜನೆ ಮಾಡಿದ್ದಾರೆ. ಈ ತಾಲೂಕಿನಲ್ಲಿ ಇವತ್ತಿಂದ ಎಮರ್ಜೆನ್ಸಿ 3 ರೂಟು ಪ್ರಾರಂಭ. ಇವತ್ತು ಒಂದು ರೂಟು, ನಾಳೆಯಿಂದ 3 ಕಡೆ 3 ರೂಟು ಪ್ರಾರಂಭ ಆಗುತ್ತೆ. ಎಮರ್ಜೆನ್ಸಿ ಅಂದರೆ ಮೊದಲೇ ನಮ್ಮಲ್ಲಿ ಟೋಕನ್ 40 ರೂಪಾಯಿ ಕೊಟ್ಟು ಟೋಕನ್ ತಗೋದು ಇಮ್ಮಿಡಿಯೇಟಾಗಿ ಹೋಗುವಂಥ ಡಾಕ್ಟ್ರು ಸುಮಾರು 2 ವರ್ಷ ಆಗಿತ್ತು. ಈಗ ಇವತ್ತು ಪ್ರಾರಂಭ ಮಾಡಿದ್ವಿ. ಇಲ್ಲಿ ನಿರಂತರವಾಗಿ ರೈತರಿಗೆ ವೈದ್ಯರು ಭಾರಿ ಸಂಪರ್ಕ ಇರ್ತಾರೆ. ಸುಮಾರು 8 ಜನ ಡಾಕ್ಟ್ರು ಇವತ್ತು ನಮ್ಮ ಕ್ಯಾಂಪಲ್ಲಿದ್ದಾರೆ ಅಂತ ಹೇಳ್ತಾ ಇದು ಎಮರ್ಜೆನ್ಸಿ ಒಳ್ಳೆಯದಾಗಿ. ಬೆಳಗ್ಗೆ ಏನೋ ಕೂಪನ್ ಹಾಕಿ ರೈತ 3-4 ಗಂಟೆ ಹೋಗ್ತಿದ್ದು ರೂಟ್ ಇಲ್ಲ. ಈಗ ಪ್ರತಿ ರೂಟು ಎಮರ್ಜೆನ್ಸಿ ರೂಟ್ ಇದು ಅಂದರೆ ಪ್ರತಿ ಹಳ್ಳಿಗೆ ಇಷ್ಟು ಗಂಟೆಗೆ ಬರುತ್ತೆ ಅಂತೇಳಿ ಪ್ರತಿದಿನ ಪ್ರತಿ ಹಳ್ಳಿಗೆ ಡಾಕ್ಟ್ರ್ ಹೋಗ್ತಾರೆ. ಏನು ಉಪಯೋಗ ಆಗೋದೇನು ಅಂದರೆ ಈ ಗರ್ಭದ ದಾರಿಸ್ತಾರು ಏನು ರಿಪೀಟ್ ಬ್ರೀಡರ್ ಅಂತ ಹೇಳ್ತೀವಿ, ಸುಮಾರು ರಿಪೀಟ್ ಬ್ರೀಡರ್ಗಳೇ ಜಾಸ್ತಿ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಉತ್ಪಾದಕರ ಸಂಖ್ಯೆನೇ ಹೆಚ್ಚಿಲ್ಲ. ಉತ್ಪಾದಕರಲ್ಲಿರುವ ಹಸುಗಳನ್ನ ರಿಪೀಟ್ ಬ್ರೀಡರ್ ಏನಾಡೋದಕ್ಕಿಂತ ಬಂಜೆತನ ಇರ್ತದೆ ಅವಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಈ ರೂಟ್ ಬಂದರೆ ನಮಗೆ ವಾರಕ್ಕೊಂದ್ಸಲ ನಮ್ಗೆ ಸಿಗ್ತಾರೆ. ನಮಗೆ ಫಾಲೋ ಅಪ್ ಇದ್ದಾಗ ನಾವು ಈ ವಾರ ಏನಾಗ್ತೀವಿ ಔಷಧಿ, ಮುಂದಿನ ವಾರ ಏನಾಗ್ತೀವಿ ಅಂತ ಔಷಧಿ ಫಾಲೋ ಅಪ್ ಆದಾಗ ಇಂಥವಕ್ಕೆಲ್ಲ ಅನುಕೂಲ ಆಗುತ್ತೆ. ಆಮೇಲೆ